ಸರ್ವರಿಗೂ ಶರಣು ಶರಣಾರ್ಥಿಗಳು. ಶ್ರೀ 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 ಶನೇಶ್ವರ ಸ್ವಾಮಿ ಕ್ಷೇತ್ರ ಪಾಲ್ನಲ್ಲಿ ಭಗವಂತನ ಕೈಂಕರ್ಯಗಳು ಜರುಗುತ್ತಾ ಬಂದಿದೆ. ಈ ವರ್ಷವೂ ಕೂಡ ಮಹಾಶಿವರಾತ್ರಿಯು ಬಹಳ ವಿಜೃಂಭಣೆಯಿಂದ, ಅಂದರೆ ಮಹಾಕುಂಭಮೇಳವು 144 ವರ್ಷಕ್ಕೆ ಬಂದಿದೆ. ಇದರ ವಿಶೇಷತೆ ಏನೆಂದರೆ 12x12 ಕೂಡಿದಾಗ 144 ಆಗುತ್ತೆ. ಹಾಗಾಗಿ ಇಂತಹ ವಿಶೇಷದ ಈ ಒಂದು ಸುದಿನದಲ್ಲಿ ಮಹಾಶಿವರಾತ್ರಿ ದಿನಾಂಕ 26/2/2025 ಬುಧವಾರದಂದು ಶ್ರೀ ಗಣಪತಿ ಮಹಾಭಿಷೇಕ ಮತ್ತು ಶನೇಶ್ವರನ ವಿಶೇಷವಾಗಿರ್ತಕ್ಕಂತಹ ಸ್ತೋತ್ರಾಂಜನೆಗಳು, ವಿಶೇಷ ಕೈಂಕರ್ಯಗಳು ಮತ್ತು ಅನೇಕ ದೇವದೇವಿಯವರ ಉತ್ಸವಗಳು ಕೂಡ ಜರುಗುತ್ತೆ. ಆ ದಿನ ಜಾಗರಣೆಯ ಪ್ರಯುಕ್ತ ಭಗವಂತನ ಕೀರ್ತನೆಗಳು ಮತ್ತು ಭಕ್ತಿಗೀತೆಗಳು ಎಲ್ಲವೂ ಕೂಡ ನಡೆಯುತ್ತೆ. ದಿನಾಂಕ 27/2/2025 ಗುರುವಾರದಂದು ಬೆಳಗ್ಗೆ ವಿಶೇಷವಾಗಿ ರುದ್ರಯಾಗವನ್ನು ಲೋಕ ಕಲ್ಯಾಣಾರ್ಥಕ್ಕೋಸ್ಕರವಾಗಿ ನಾವು ಹಮ್ಮಿಕೊಂಡಿದ್ದೀವಿ. ಹಾಗಾಗಿ 1008 ಜನ ಮುತ್ತೈದೆಯರಿಂದ ಮತ್ತು ದಂಪತಿಗಳ ಏಕಕಾಲದ ಪೂಜೆ ಭಾರತ ಖಂಡದ ಅಚ್ಚುಕಟ್ಟಿನ ವ್ಯಾಖ್ಯಾನದ ಮಂದಿರದಲ್ಲಿ ಭಗವತ್ ಪ್ರೇರಣೆಯಿಂದ ಜರುಗ್ತಾ ಇದೆ. ಮತ್ತು ಆ ದಿನ ರಾತ್ರಿ ವಿಶೇಷವಾಗಿ ಅರಗುರು ಶರಣರು ಮತ್ತು ದಿವ್ಯ ಸಾನ್ನಿಧ್ಯವನ್ನು ವಹಿಸತಕ್ಕಂತಹ ಪೂಜ್ಯರುಗಳು ಮತ್ತು ಗಣ್ಯಮಾನ್ಯರೆಲ್ಲರೂ ಕೂಡ ಆಗಮಿಸ್ತಾ ಇದ್ದಾರೆ. ಆ ದಿನ ರಾತ್ರಿ ಸಂಪೂರ್ಣ ರಾಮಾಯಣ ಎಂಬತಕ್ಕಂತಹ ನಾಟಕವನ್ನು, ನಾವು ಪೌರಾಣಿಕ ನಾಟಕವನ್ನು ಹಮ್ಮಿಕೊಂಡಿದ್ದೀವಿ. ಆ ದಿನ ವಿಶೇಷವಾಗಿ ಗಣ್ಯಮಾನ್ಯರು ಯಾರ್ಯಾರು ಬರ್ತಾ ಇದ್ದಾರೆ ಅಂದರೆ ಅನೇಕ ವ್ಯಾಖ್ಯಾನದಲ್ಲಿರ್ತಕ್ಕಂತಹ ಸಮಾಜ ಚಿಂತಕರು ಮತ್ತು ಧಾರ್ಮಿಕ ಚಿಂತಕರು, ಆಧ್ಯಾತ್ಮಿಕ ಚಿಂತಕರು ಎಲ್ಲರೂ ಕೂಡ ಬರ್ತಾ ಇದ್ದಾರೆ. 28/2/2025 ಬೆಳಗ್ಗೆ ಉಚಿತ ಸಾಮೂಹಿಕ ವಿವಾಹಗಳನ್ನು ಕೂಡ ಹಮ್ಮಿಕೊಂಡಿದ್ದೀವಿ. ಆ ದಿನ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಜರುಗ್ತಾ ಇದ್ದಾವೆ. ಮತ್ತು 1ನೇ ತಾರೀಕು 3ನೇ ತಿಂಗಳು 2025 ಶನಿವಾರದಂದು ಮಾತಂಗ ಪೂಜಾ, 3048 ಜನ ಮುತ್ತೈದರಿಂದ ಏಕಕಾಲದ ಪೂಜೆ ಮತ್ತು ಸಂಜೆಗೆ ಅನೇಕ ದೇವಿಯವರ ವಿಶೇಷವಾಗಿರ್ತಕ್ಕಂತಹ ಉತ್ಸವಗಳು, 71 ಉತ್ಸವ ಮೂರ್ತಿಗಳು ಸುತ್ತಮುತ್ತಲಿನ ಗ್ರಾಮಸ್ಥರುಗಳಿಂದ ಬರ್ತಾ ಇದೆ. ಮತ್ತು ಅದೇ ರಾತ್ರಿ 8:30ಕ್ಕೆ ಸರಿಯಾಗಿ ಅರುಂಧತಿ ಕೃಪಾಪೋಷಕ ನಾಟಕ ಮಂಡಳಿ ಮಹಿಳೆಯವರಿಂದ ಕುರುಕ್ಷೇತ್ರ ಎಂಬತಕ್ಕಂತಹ ಪೌರಾಣಿಕ ನಾಟಕವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಈ ವರ್ಷದ ವಿಶೇಷವೇನೆಂದರೆ ವಿಶೇಷವಾಗಿ ಮಾತಂಗ ಸಿದ್ಧಿಚಕ್ರ ವನಮಾಲಿಕ ಎಂಬತಕ್ಕಂತಹ ಸಾಲಿಗ್ರಾಮವನ್ನ ದರ್ಶನಕ್ಕೋಸ್ಕರವಾಗಿ ನಾವು ಲೋಕ ಕಲ್ಯಾಣದ ಏಳಿಗೆಗೋಸ್ಕರವಾಗಿ, ಲೋಕ ಕಲ್ಯಾಣದ ಅವರವರ ಅಭಿಷ್ಟದ ಮುಖೋತ್ತಮದ ಶಾಂತಿ ಪ್ರದರ್ಶನಕ್ಕೋಸ್ಕರವಾಗಿ ಅಭಿಷ್ಟವನ್ನು ನೆರವೇರಿಸಲೆಂದು ದರ್ಶನಕ್ಕಿಡ್ತಾ ಇದ್ದೀವಿ. ಇದು 1832 ವರ್ಷದಿಂದ ಅವಧೂತರಿಂದ ಬಂದಿರತಕ್ಕಂಥದ್ದು, ವಿಶೇಷವಾಗಿರ್ತಕ್ಕಂಥದ್ದು. ಅವರಿಂದ ಇನ್ನೊಬ್ಬ ಚನ್ನಬಸಪ್ಪ ಗುರುಗಳಿಗೆ, ಚನ್ನಬಸಪ್ಪ ಗುರುಗಳಿಂದ ಡಾಕ್ಟರ್ ಅಪ್ಪಾಜಿ ಗುರುಗಳು, ಅಪ್ಪಾಜಿ ಗುರುಗಳಿಂದ ನನಗೆ ಬಂದಿರತಕ್ಕಂಥದ್ದು 1999ರಲ್ಲಿ. ಅದನ್ನು ಈ ವರ್ಷವೇ ನಾವು ವಿಶೇಷವಾಗಿ ಪ್ರದರ್ಶನಕ್ಕೆ ಇಡ್ತಾ ಇದ್ದೀವಿ. ಸರ್ವಹೃದಯ ಎಲ್ಲ ಭಕ್ತಾದಿಗಳು ಸಕಾಲಕ್ಕೆ ಆಗಮಿಸಿ ಭಗವಂತನ ಕೃಪಕಟಾಕ್ಷಕ್ಕೂ, ರುದ್ರಯಾಗಕ್ಕೂ ಮತ್ತು ಕಲೋತ್ಸವದ ಈ ಕಾರ್ಯಕ್ರಮಕ್ಕೆ ಪಾತ್ರರಾಗಿ, ಭಾಜನರಾಗಿ ಎಲ್ಲರನ್ನೂ ಕೂಡ ಭಗವಂತನ ಕೃಪಕಟಾಕ್ಷಕ್ಕೆ ಪಾತ್ರರಾಗಬೇಕಾಗಿ ಸರ್ವ ಹೃದಯರನ್ನು ಕೂಡ ನಾವು ವಿನಂತಿಸಿಕೊಳ್ಳುತ್ತೀವಿ. 27ನೇ ತಾರೀಕು ಗೋವಿಂದ ಕಾರಜೋಳರು ಬರ್ತಾರೆ, ಡಾಕ್ಟರ್ ಸುಧಾಕರ್ ಬರ್ತಾರೆ, ಡಾಕ್ಟರ್ ಮಂಜುನಾಥ್ ಅವರು ಬರ್ತಾರೆ, 2 ರಾಜರುಗಳು ಬರ್ತಾರೆ, ಅನೇಕ ಪುರುಷರನ್ನೆಲ್ಲ ಬರ್ತಾರೆ. 1ನೇ ತಾರೀಕು ಡಿ.ಕೆ. ಶಿವಕುಮಾರ್ ಅವರು ಬರ್ತಾರೆ, ಮತ್ತು ನಮ್ಮ ಸಿದ್ಧಗಂಗಾ ಮಠದ ಶ್ರೀಗಳು ಸಿದ್ಧಲಿಂಗ ಸ್ವಾಮಿಗಳು ಬರ್ತಾರೆ, ಮತ್ತೆ ಆ ದಿನ ಕೆ.ಎಚ್. ಮುನಿಯಪ್ಪ ಬರ್ತಾರೆ, ಈ ಭಾಗದ ಶಾಸಕರು ಕೂಡ ಬರ್ತಾರೆ, ಅನೇಕ ಗಣ್ಯಮಾನ್ಯರು ಕೂಡ ಆಗಮಿಸ್ತಾರೆ. ಸುಮಾರು ಲಾಸ್ಟ್ ವರ್ಷ 4 ದಿವಸದಿಂದ ಸೇರಿ ಪ್ರತಿ ವರ್ಷದಂತೆ ಒಂದು 30-40 ಸಾವಿರ ಜನ ಸೇರಿದ್ರು. ಈ ಸತಿ 50,000 ಜನಕ್ಕೂ ಅಧಿಕವಾಗಿ ಭಕ್ತಾದಿಗಳು ಸೇರುವಂತಹ ಸಾಧ್ಯತೆ ಇದೆ. ಯಾವ ತರ ಸಿದ್ಧತೆ ನಡೆಯುತ್ತೆ? ಎಲ್ಲ ವ್ಯವಸ್ಥೆಗಳನ್ನು ಕೂಡ ಎಲ್ಲ ಸಂಪೂರ್ಣವಾಗಿ ಊಟದ ವ್ಯವಸ್ಥೆ ಇರಬಹುದು, ಶಾಮಿನ ಕುಳಿತುಕೊಳ್ಳುವಂಥ ವ್ಯವಸ್ಥೆ ಇರಬಹುದು, ಭಕ್ತಾದಿಗಳು ಗಣ್ಯಮಾನ್ಯರು ಬರ್ತಕ್ಕಂಥದ್ದಕ್ಕೆ ಏನೇನು ಅವಕಾಶಗಳಿದೆ ಎಲ್ಲವೂ ಕೂಡ ಸಂಪುಷ್ಟಿಯಾಗಿ ದೇವತಾ ವಸ್ತುಗಳು ಎಲ್ಲವೂ ಕೂಡ ಸಿದ್ಧತೆಗಳೇ ನಡೀತಾ ಇದೆ. ಏನಂದ್ರೆ ಅದು ರಸಲಿಂಗು ದರ್ಪಣಗಳಲ್ಲಿ ಇದರ ನವಪಾಷಾಣದಲ್ಲಿ ಮಾಡಿರ್ತಕ್ಕಂಥದ್ದು ಮತ್ತು ಬದರಿಕಾನಂದದ ಸುವ್ಯವಸ್ಥೆಯಲ್ಲಿ ಜರುಗಿರ್ತಕ್ಕಂತಹ ಮಹಾಪುರುಷರು ಸಾತ್ವಿಕವಾಗಿ ಪೂಜೆ ಮಾಡ್ಕೊಂಡು ಬಂದಿರತಕ್ಕಂಥದ್ದು. ನಮ್ಮ ಅನಿಸಿಕೆ ಏನಿದೆಯೋ ಭಾವಂ ತದ್ಭವತಿ ಇಂತಹ ನಮ್ಮ ಭಾವನೆ ಏನಿರುತ್ತೋ ಭಾವನೆ ತಕ್ಕನಾಗಿರ್ತಕ್ಕಂತಹ ಪ್ರತಿ ಶಕ್ತಿಗಳನ್ನು ಕೊಡ್ತಕ್ಕಂಥ ಚೈತನ್ಯ ಶಕ್ತಿ ಅದರಲ್ಲಿದೆ. ಹಾಗಾಗಿ ಅದನ್ನು ದರ್ಶನ ಮಾಡಿದಾಗ ಅವರ ಇಷ್ಟಾರ್ಥಗಳು ನೆರವೇರುತ್ತೆ ಅಂತ ಪ್ರತೀತಿಗಳ ಸನಾತನ ಪಾರಂಪರಿಕ ಹೇಳ್ಕೊಂಡು ಬಂದಿರತಕ್ಕಂತಹ ಗುರುಪದೇಶಗಳು. ಸ್ವಾಮೀಜಿ, ನಮ್ಮ ಪದ್ಮನಾಭ ಅವರು
ಹೋದ ವರ್ಷನೂ ಕೂಡ ಸಾವಿರಾರು ಜನಕ್ಕೆ ದಾಸೋಹ ಅನ್ನದಾಸೋಹವನ್ನು ಕೂಡ ನೆರವೇರಿಸಿ ಈ ವರ್ಷನೂ ಕೂಡ ಸಾವಿರಾರು ಜನಕ್ಕೆ ಒಂದು 60,000 ಜನಕ್ಕೆ ಸಂಪೂರ್ಣವಾಗಿರ್ತಕ್ಕಂಥ ದಾಸೋಹ ಮತ್ತು ಅದರ ಜೊತೆಗೆ 3,048 ಜನ ಮುತ್ತೈದೆಯವರಿಗೆ ಸೀರೆ ಭಾಗ್ಯವನ್ನು ಮೊದಲಿಂದಲೂ ಕೂಡ ಸಾವಿರಾರು ಲಕ್ಷಾಂತರ ಸೀರೆಗಳನ್ನ ಈ ಮಠದ ವತಿಯಿಂದ ನಾವು ಕಳಸ ಹೊತ್ತವರಿಗೆ ಕೊಟ್ಟಿದ್ದೀವಿ ಮೊದಲು 25 ವರ್ಷದಿಂದಲೂ. ಈ ವರ್ಷವೂ ಕೂಡ 3,048 ಜನ ಮುತ್ತೈದೆಯವರಿಗೆ ಬಾಗಿನ ರೂಪದಲ್ಲಿ ಈಗಾಗಲೇ ಬಾಗಿನವನ್ನ ಮತ್ತು ದಾಸೋಹಕ್ಕೆ ಸಂಬಂಧಪಟ್ಟಿರತಕ್ಕಂಥ 60,000 ಜನ ಪ್ರಸಾದ ಸೇವನೆ ಮಾಡತಕ್ಕಂತಹ ದಾಸೋಹಕ್ಕೆ ಬಾಜಂದ್ರಾಗಿ ನಮ್ಮ ಪದ್ಮನಾಭ ಅವರು ನೆರವೇರಿಸಿದ್ದಾರೆ.